ನಮಸ್ತೆ, ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹಿರೇಬಲ ಅನ್ನೋ ಊರಿಗೆ ಬಂದಿದ್ದೀನಿ. ಸಾವಯವ ಪದ್ಧತಿಯಲ್ಲಿ ಹಲಸಿನ ಕೃಷಿಯನ್ನ ಮಾಡ್ತಿದ್ದಾರೆ. ಆ ಕೃಷಿ ಬಗ್ಗೆ ತಿಳ್ಕೊಳ್ಳೋಣ. ಈಗ ರೈತರನ್ನ ಭೇಟಿ ಮಾಡೋಣ. ಬನ್ನಿ. ನಮಸ್ತೆ ಸರ್, ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ನಿಮ್ಮ ಊರು, ನಿಮ್ಮ ಪರಿಚಯನ ಮಾಡ್ಕೊಡಿ ಸರ್. ನಮ್ಮ ಹೆಸರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು. ಇದು ಹಿರೇಬೆಲ್ಲ ಗ್ರಾಮ, ಹೊಸಪೇಟೆ ಪಂಚಾಯತಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಹಲಸಿನ ಬಗ್ಗೆ ನಮ್ಮ ಸ್ನೇಹಿತರಾದ ಸೋಮು ಅವ್ರನ್ನ ಭೇಟಿ ಮಾಡಿದಾಗ ನೀವು ಯಾಕೆ ಈ ಹಲಸಿನ ಗಿಡ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಮಗೆ ಪರಿಚಯ ಮಾಡಿಕೊಟ್ರು. ಸೋಮಶೇಖರ್ ಅಂದ್ರಲ್ಲ, ಅವರು ಹೆಂಗ್ ಬಂದು ತಿಳಿಸ್ಕೊಟ್ರು ಸರ್? ಅವರು ನಿಮ್ಗೆ ಹೆಂಗೆ ಪರಿಚಯ? ಸೋಮಶೇಖರ್ ನಮಗೆ ಸದ್ಯಕ್ಕೆ ಪರಿಚಯ ಇರಲಿಲ್ಲ. ಅಪ್ಲೋಡಲ್ಲಿ ನಮ್ಮ ಬೀಗರಿದ್ರು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು, ಅವ್ರ ಮುಖಾಂತರ ನಮ್ಮ ಫೋನ್ ನಂಬರ್ ಕೊಟ್ಟು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಸೋಮಶೇಖರ್. ಅವ್ರು ಬಂದು ನಮ್ಮ ತೋಟ ಎಲ್ಲ ನೋಡ್ಬಿಟ್ಟು ಅವ್ರು ಏನ್ ವರ್ಕ್ ಮಾಡ್ತಿದ್ದಾರೆ ಸರ್? ಇದ್ರ ಬಗ್ಗೆ ಹೆಂಗ್ ಗೊತ್ತು ಅವ್ರಿಗೆ? ನಾರಾಯಣಸ್ವಾಮಿನವರು ಆಂಧ್ರದವರಲ್ಲಿ ಒಂದೊಂದು 8 ಎಕರೆ ಹಲಸು ಉಣಿ ಹಾಕಿದ್ದಾರೆ. ಉಣಿ ಆಗ್ಲಿಕ್ಕೆ ಆಲ್ರೆಡಿ 3ನೇ ವರ್ಷ ಇರ್ಬೇಕು. ಫಸ್ಲು ಬಂದಿದೆ. ಓ ಸರಿ ಸರಿ. ಈಗಾಗಲೇ ಫಸ್ಲು ಒಂದು ಬಂದಿದೆ. ಅವ್ರು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮನ್ನ. ಈ ತರ ನಾರಾಯಣಸ್ವಾಮಿ ಕಳ್ಸಿಕೊಟ್ಟಿದ್ದಾರೆ, ನೀವು ಇದನ್ನ ಹಳಸ ಹಾಕಬಾರ್ದು ಅಂದಾಗ ನಾವು ಅದನ್ನ ಅವ್ರು ಕರೆಸಿ ತೋಟಲ್ಲಿ ತೋರಿಸ್ಬಿಟ್ಟು ಆಯ್ತು ಅಂತೇಳಿ ನಾನು ಓಕೆ ಮಾಡಿದೆ. ಆಮೇಲೆ ನಾವು ಅಡ್ವಾನ್ಸ್ ಮಾಡಿದ್ದೀವಿ. ಮತ್ತೆ ಅವರು 2 ದಿವಸಕ್ಕೆ ನಾರು ಕಳಿಸ್ಕೊಟ್ರು. ಒಂದು ನಾರು ಬಂದು 250 ರೂಪಾಯಿ ತಂದು ಮಾತ್ರಲ್ಲೇ ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಅವರು ತಂದ ಮೇಲೆ ಒಂದು ವಾರ ನಮ್ಮ ಮನೇಲಿ ಇಟ್ಕೊಂಡು ಇದನ್ನ ಎಲ್ಲ ಹೋಗಿ ನೀರು ಹಾಕಿ ನಂತರ ನಾವು ಪಾಟ್ ಮಾಡಿ ಒಂದು 3/4 ಅಡಿ ಪಾಟ್ ಮಾಡಿ ತಳಕ್ಕೆ ಒಂದು ಬೇವಿನ ಹಿಂಡಿ ಇಲ್ಲ ಹೊಂಗೆ ಹಿಂಡಿ ಹುಡುಕ್ ಹಾಕಿ ಅದನ್ನ ಪ್ಯಾಕೆಟ್ ಕವರ್ ತೆಗೆದು ಮತ್ತೆ ಅದನ್ನ ಇಟ್ಕೊಂಡು ಮಣ್ಣು ಕ್ಲೋಸ್ ಮಾಡಿ. ಇದಕ್ಕೆ ನೀವು ಗೊಬ್ಬರ ಯಾವ ತರ ಹಾಕ್ಬೇಕು ಅಂತ ಹೇಳಿದ್ದಾರೆ ಸರ್? ಅದನ್ನ ಆಲ್ರೆಡಿ ಗೊಬ್ಬರ ಕೆಳಗಡೆ ಹಾಕಿದ್ದೀರಿ. ಇದಕ್ಕೆ ಒಂದು ಅರ್ಧ ಲೀಟರ್. ಈಗ ನಿಮಗೆ ಇದು ಬೆಳೆ ಬಗ್ಗೆ ತಿಳಿಸ್ಕೊಟ್ರಲ್ವಾ ಸರ್, ಇದಕ್ಕೆ ಯಾಕೆ ಹಾಕ್ಬೇಕು ಅನಿಸ್ತು ನಿಮ್ಗೆ? ಯಾಕೆ ಹಾಕ್ತು ಅನ್ನಿಸ್ಬೋದ್ರೆ, ಅವರು ಏನೋ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಗಿಡ ಬೆಳೆಯೋದು ಸುಲಭ, ಕಷ್ಟ ಇರಲ್ಲ. ರಿಲೀಸ್ ಅಂದ್ರೆ ಹೆಚ್ಚಿನ ಕಷ್ಟ ಬೀಳದೆ ಹೆಚ್ಚಿಗೆ ಔಷಧಿ ಬೀಳಲ್ಲ. ಆ ರೀತಿಯಲ್ಲಿ ಏನೋ ಒಂದು ಎಕರೆ ವರ್ಷಕ್ಕೆ 10 ಲಕ್ಷ ಕನಿಷ್ಠ ಬೆಳಿತೀವಿ ಅಂತ ಅವರು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಇದು ಬಂದು ಕೆಲಸ ಕಡಿಮೆ ಇರೋದ್ರಿಂದ ನಾವು ಇದನ್ನ ಹಾಕೋಣ ಅಂತ ನಿರ್ಧಾರ ಮಾಡಿದೀರಾ. ಮತ್ತೆ ಇದರ ಲಾಭ ಎಷ್ಟು, ಹಿಂಗೆ ಏನಂತ ಹೇಳ್ಕೊಟ್ಟು ವರ್ಷಕ್ಕೆ ಎಷ್ಟು ಲಾಭ ಸಿಗುತ್ತೆ ಸರ್ ಇದರಲ್ಲಿ ಮೇನ್ ಬಂದೇನಂದ್ರೆ ಉಳೋದಿಲ್ಲ, ಔಷಧಿ ಹೊಡೆಯೋದಿಲ್ಲ. ಗಿಡ ಹಾಕೊಂಡ್ರೆ ಯಾವಾಗ ಒಂದು 15 ತಿಂಗಳು ಒಂದ್ಸತಿ ಔಷಧಿ ಹೊಡ್ಕೊಂಬೋದು. ನಾವು ತಿಪ್ಪೆ ಗೊಬ್ಬರ ಕೊಟ್ಕೊಂಡ್ರಾಗಲೇ ಇದು ಚೆನ್ನಾಗಾಗ್ತದೆ. ಅವ್ರ ಪ್ರಕಾರ ವರ್ಷಕ್ಕೆ 1 ಎಕರೆಗೆ 10 ಲಕ್ಷ ಅಂತ, 12 ಲಕ್ಷ ಅಂತ ಇರ್ಲಿ, 10 ಲಕ್ಷ ಆಗಿದೆ. ಈಗ ನಾವು ಒಂದು 2 ಎಕರೆ ಹಾಕಿದ್ದೀರಿ, 600 ಗಿಡ ಬಿದ್ದಿದೆ. ನಾವು ಇದು ದುಡ್ಡು ನೋಡ್ಬೇಕಾದ್ರೆ 2 ವರ್ಷ ಕಾಯ್ಲೇಬೇಕು. ಹೌದು, ಕಾಯ್ಲೇಬೇಕು. ಈಗ ಇದು ವರ್ಷಕ್ಕೆ 10 ಲಕ್ಷ 12 ಲಕ್ಷ ಅಂದ್ರಲ್ಲ, ಇದು ವರ್ಷಕ್ಕೆ ಒಂದೇ ಸಲನಾ ಇಲ್ಲ ವರ್ಷದಲ್ಲಿ ಎಷ್ಟು ಬೆಳೆ ಬೆಳಿತೀರಾ ಇದು ನಿಮಗೆ ಲಾಭ ಸಿಗುತ್ತೆ ಅಂತ? ಇದು ಕಂಟಿನ್ಯೂಸ್ ಆಗಿ ಈಗ 1.5 ವರ್ಷವರೆಗೂ ಡೆವಲಪ್ಮೆಂಟ್ ಮಾಡ್ಕೊಬೇಕು ನಾವು. ನಂತರ ಪಿಂದೆ ಬಂದಾಗ ಕಿತ್ತಾಕೊಂಬೇಕು. ಆಮೇಲೆ 2ನೇ ವರ್ಷದ ಕಾಯಿ ಬಿಟ್ಟಾಗ ಅವಳಿಗೆ ಕಾಂಡ ಐತೆ ಡೆವಲಪ್ ಆಗಿರ್ತದೆ, ದಪ್ಪ ಬಂದಿರ್ತದೆ. ಕಾಯಿ ಬಿಟ್ಟಾಗ ಅದು ತಡೆಯ ಕೆಪಾಸಿಟಿ ಕಾಂಡಕ್ಕೆ ಬರ್ತದೆ, ಗೊತ್ತಾಯ್ತಾ? ಆಗ ನಾವು 2ನೇ ವರ್ಷದಲ್ಲಿ ಕಾಯಿ ಬಿಟ್ರೆ ಆಗ ಸದ್ಯಕ್ಕೆ ಒಂದು 5 ಕಾಯಿ 6 ಕಾಯಿ ಬಿಟ್ಕೊಬೋದು 3ನೇ ವರ್ಷ. ಆಮೇಲೆ 3ನೇ ವರ್ಷ ಬೇಕಾದ್ರೆ ಒಂದು 10-20 ಕಾಯಿ ಬಿಟ್ಕೊಂಡ್ರೆ 3ನೇ ವರ್ಷದಿಂದ ನಮಗೆ ಫಸಲು ಜಾಸ್ತಿ ಕಾಣಿಸ್ತದೆ ಅಂತ ನಮ್ಮ ಅನಿಸಿಕೆ. ಅಂದ್ರೆ 2 ವರ್ಷ ಬಿಟ್ಟು 3ನೇ ವರ್ಷದಿಂದ ಇದು ತಿಂಗಳಿಗೆ ಬೆಳೆ ಕಟಾವು ಮಾಡೋದಾ ಇಲ್ಲ 2 ತಿಂಗಳ 3 ತಿಂಗಳ ಯಾವ ತರ ಅಂತ? ಈಗ ಬೆಳೆ ಇಟ್ಟು 1ನೇ ವರ್ಷ ಇಲ್ಲ 1 ವರ್ಷ 2ನೇ ವರ್ಷ ನಂತರ ಫಸಲು ಬಿಟ್ಟಾಗ 4 ತಿಂಗಳಿಗೆ 1 ಬೆಳೆ, 8 ತಿಂಗಳಿಗೆ 2ನೇ ಬೆಳೆ, 17ನೇ ತಿಂಗಳಿಗೆ 3ನೇ ಬೆಳೆ. ನಾವು 2 ಎಕರೆ ಇರೋದ್ರಿಂದ ಒಂದು ಕ್ರಾಪ್ಗೆ 9 ಲಕ್ಷ ಆಗ್ತದೆ. 2 ವರ್ಷ ದಾಟಿದ ಮೇಲೆ ಫಸಲು ಜಾಸ್ತಿ ಆಗ್ತದಲ್ಲ, ಆಗಿನ್ನೂ ಜಾಸ್ತಿ ಆಗ್ಬೋದು, ಕಾಯಿ ಜಾಸ್ತಿ ಆಗ್ತದಲ್ಲ. ಮೊದಲು 5 ಇರ್ತದೆ, ಆಮೇಲೆ 10 ಆಗ್ತದೆ, ಆಮೇಲೆ 15 ಆಗ್ತದೆ, ಆಮೇಲೆ 20 ಆಗ್ತದೆ. ಈ ಥರ ಆದಾಗ ನಮ್ಗೆ ಅದಿನ್ನೂ 4 ಲಕ್ಷ ಇರೋದು 6 ಲಕ್ಷ ಆಗ್ಬೋದು, 7 ಲಕ್ಷ ಆಗ್ಬೋದು, 8 ಲಕ್ಷ ಆಗ್ಬೋದು. ರೈತ ಚಿಕ್ಕ ಒಳ್ಳೇದಲ್ವ? ಹಂಗಾರೆ ವರ್ಷಕ್ಕೆ 1 ಎಕರೆಗೆ 4 ತಿಂಗಳಿಗೆ ಒಂದ್ಸಲ 4 ಲಕ್ಷ ಅಂದ್ರೆ 8-9 ಲಕ್ಷ ಆಗುತ್ತೆ. 2 ಎಕರೆಗೆ ಹಾಕಿದ್ದೀರಾ, ವರ್ಷಕ್ಕೆ 13 ಲಕ್ಷ 13.5 ಲಕ್ಷ ತರ 1 ಎಕರೆಗೆ ಅಷ್ಟು ಸಿಗ್ತಾ ಇದೆ. ಸರ್, ನೀವು 2 ಎಕರೆಗೆ ಹಲಸಿನ ಕೃಷಿಯನ್ನ ಮಾಡಿದೀರಿ, ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಹೇಳ್ತೀರಾ ಸರ್? ನಾವು 2 ಎಕರೆಗೆ ಉಳುಮೆ ಮಾಡೋದ್ರಿಂದ ಹಿಡಿದು ಇಸ್ಕ ಹಾಕಿ ಗುತ್ತು ಮತ್ತೆ ಗಿಡ ನಾಟಿ ಮಾಡಿ ಡ್ರಿಪ್ ಮಾಡಿ ಈಗ ಟೋಟಲ್ ಇದುವರೆಗೂ 3.5 ಲಕ್ಷ ಖರ್ಚು ಬಂದಿದೆ. 2 ಎಕರೆಗೆ 2 ಎಕರೆ 3.5 ಲಕ್ಷ ಟೋಟಲ್ ಇದುವರೆಗೂ ಖರ್ಚು ಮಾಡಿದೆ. ಮುಂದೆ ಔಷಧಿ ಇರ್ತದೆ, ಇನ್ನು ಮತ್ತೆ ಗೊಬ್ಬರ ಹಾಕೋದಿರ್ತದೆ. ಅದು ಮುಂದೆ ಇದುವರೆಗೂ ಇಡೀ ನಾಟಿ ಮಾಡಕ್ಕೆ 2 ಎಕರೆ 3.5 ಲಕ್ಷ ನಮ್ದು ಆಲ್ರೆಡಿ ಖರ್ಚಾಗಿದೆ.
ಒಂದು ಗಿಡಕ್ಕೆ ಎಷ್ಟು ಬಿತ್ತು ಸರ್ ನಿಮ್ಗೆ ರೇಟ್? ಹೆಂಗ್ ತಗೊಂಡ್ರಿ? ಒಂದು ಗಿಡ ಬಂದು 250 ರೂಪಾಯಿ. 250. ಅದಕ್ಕೆ 50 ರೂಪಾಯಿ ಖರ್ಚು ಬಂದಿರುತ್ತೆ. ಗೊಬ್ಬರ ಆಗ್ಬೋದು, ಹಾ ಹಾ ಹಾ. ಟೋಟಲ್ ಖರ್ಚು ಬಂದಿರ್ತದೆ. ನೀವು 2 ಎಕರೆ ಹಾಕಿದಿರಲ್ವಾ ಗಿಡಗಳನ್ನ? ಎಷ್ಟು 2 ಎಕರೆಗೆ ಎಷ್ಟು ಗಿಡ ಬಿದ್ದಿದೆ ಸರ್? ನಮ್ಗೆ ಟೋಟಲಿ 600 ಗಿಡ ಬಿದ್ದಿದೆ. 600 ಗಿಡ. 600 ಗಿಡ. 1 ಎಕರೆಗೆ 300 ಗಿಡ. 300 ಗಿಡ. 10 ಕತ್ತು ಹಾಕಿದ್ರೆ ಅವರು 15 ಕತ್ತು ಅಂತ ಏನು ಹೇಳಿದ್ರು, ನಾವೆಲ್ಲ 10 ಕತ್ತು ಹತ್ತಿರ ಮಾಡಿ ಒಂದು ಗಿಡದಿಂದ ಗಿಡಕ್ಕೆ 10 ಗಿಡದಿಂದ ಗಿಡಕ್ಕೆ 10 ಹತ್ತಡಿ ಮಾಡ್ಕೊಂಡು ಹಾಕಿದ್ವಿ. ಮಧ್ಯದಲ್ಲಿ 15. ಅಲ್ಲಲ್ಲ, ಅದು ಆಗ ನಾವು ಆ ಥರ ಹಾಕ್ಲಿಲ್ಲ. 10 ಕತ್ತೆ ಎಲ್ಲ. 10 ಕತ್ತು ಟೋಟಲಿ 2 ಎಕರೆಲ್ಲೇನು 10 ಕತ್ತು ಒಂದು ಗಿಡಕ್ಕೆ, ಒಂದು ಗಿಡದಿಂದ ಗಿಡಕ್ಕೆ 10 ಹತ್ತಡಿ ಆ ಥರ ಹಾಕಿ ನಾಟಿ ಮಾಡಿದ್ವಿ. ಸರ್ ನೀವೀಗ 2 ಎಕರೆಗೆ 600 ಗಿಡಗಳನ್ನ ಹಾಕಿದೀರಾ. ಒಂದ್ ವೇಳೆ ಗಿಡ ಏನಾದ್ರು ಒಣಗೋದ್ರೆ ಕಂಪನಿ ಕಡೆಯಿಂದ ನಿಮ್ಗೆ ಹೊಸ ಗಿಡಗಳು ಸಿಗುತ್ತಾ? ಯಾವ ತರ ಸರ್? ಇಲ್ಲ, ಗಿಡ ಕೊಟ್ಟಾಗ ಏನ್ ಮಾಡಿದ್ದಾರೆ, ಎಕರೆಗೆ 10 ಗಿಡ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದೇನ ಹೋದ್ರೆ ಹಾಕೊಳ್ಳಿ ಅಂತ 10 ಗಿಡ ಕೊಟ್ಟಿದ್ದಾರೆ. 1 ಎಕರೆಗೆ 10 ಗಿಡ. ಹಂಗಾಗಿ ಏನು 2 ತೊಂದ್ರೆ ಎಕರೆಗೆ ಇಲ್ಲ. 20 ಗಿಡ ಕೊಟ್ಟಿದ್ದಾರೆ. ಅಲ್ಲಿ 1-2 ಒಣಗೋಗಿದೆ, ಹಾಕೊಬೇಕು ಅಷ್ಟೇ. ಅದು ಹಂಗಾರೆ ಏನು ತೊಂದ್ರೆ ಇಲ್ಲ, ಎಕ್ಸ್ಟ್ರಾ ಕೊಟ್ಟು ಬಿಡ್ತಾರೆ. ಕೊಟ್ಟಿದ್ದಾರೆ ಆಲ್ರೆಡಿ. ಎಕರೆಗೆ 10 ಗಿಡ ಕೊಟ್ಟಿದ್ದಾರೆ. ಸರಿ ಸರ್, ಸರಿ. 2 ಎಕರೆಗೆ 20 ಗಿಡ ಕೊಟ್ಟಿದ್ದಾರೆ. ನನಗೆ ನಾನೇ ಕೇಳ್ತಾ ಇದ್ದೀನಿ ನಿಮ್ಗೆ, ಒಂದು ವೇಳೆ ಕಂಪನಿಯವರು ಬಂದು ಇದು ನಾವು ತಗೊಳಲ್ಲ ಅಂತ ಸ್ಟಾಪ್ ಮಾಡಿದಾಗ ನಿಮ್ದು ಏನಾದ್ರು ಐಡಿಯಾ ಇದೆ ಮಾರ್ಕೆಟಿಂಗ್ ನಾವು ಹೆಂಗಾದ್ರೂ ಮಾಡ್ಬೋದು ಕಂಪನಿಯವ್ರು ಬರ್ಲಿಲ್ಲ ಅಂದ್ರೂ ಅನ್ನೋ ನಂಬಿಕೆ ನಿಮ್ಗೆ ಇದೆಯಾ ಸರ್? ಈಗ ಕಂಪ್ನಿಯವ್ರು ಮಾತು ಕೊಟ್ಟಿದ್ದಾರೆ, ಆ ಮಾತು ಪ್ರಕಾರ ನಡ್ಕೊಬಹುದು. ನಡ್ಕೊಂಡಿಲ್ಲ ಅಂದ್ರೆ ನಾವು ಮಾರ್ಕೆಟಿಂಗ್ ಇದೆ ಅಂದ್ರೆ ಅವ್ರ ಕಂಪನಿಯವ್ರು ತಗೊಂಡಿಲ್ಲ ಅಂದ್ರೆ ನಿಮಗೆ ಮಾರ್ಕೆಟ್ ಮಾಡೋ ಧೈರ್ಯ ಇದೆ? ಅಲ್ಲ, ಧೈರ್ಯ ಐತೆ, ಮಾಡ್ಬೇಕು. ಮಾಡ್ಲೇ ಹಾಗೂ ಸ್ನೇಹಿತರು ಆಲ್ರೆಡಿ ಮಾರಿದ್ದಾರೆ. ಪರವಾಗಿಲ್ಲ, ನೀವು ತಿಳ್ಕೊಂಡಿದ್ದೀರ. ಭಗವಂತ ನೋಡಿ ಸ್ನೇಹಿತರೆ, ನಮ್ಮ ಕೃಷ್ಣಪ್ಪ ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನನಗೆ ತುಂಬಾ ಇಷ್ಟ ಆಗಿದ್ ಬಂದು, ಒಂದು ವೇಳೆ ಕಂಪನಿಯವ್ರು ಬರ್ದೇ ಇದ್ರೆ ನನಗ್ ಮಾರಾಟ ಮಾಡೋದು ಗೊತ್ತು, ಆಲ್ರೆಡಿ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆ ತರ ಒಳ್ಳೆ ಬೆಳೆ ಇದು ಹಲಸಿನ ಗಿಡಗಳನ್ನ ಬೆಳೆಯೋದ್ರಿಂದ ವರ್ಷಕ್ಕೆ 1 ಎಕರೆಗೆ 13.5 ಲಕ್ಷ ಲಾಭ ಇದೆ. ಯಾಕೆ ನೀವೂನು ಮಾಡಬಾರ್ದು? ಇಷ್ಟೊತ್ತು ನಮ್ಮ ಕೃಷ್ಣಪ್ಪ ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದು ಬಂದು ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿಡ್ಲಘಟ್ಟ ತಾಲೂಕು, ಹಿರೇಬಲ ಅನ್ನೋ ಊರು. ಇವರಿಗೆ ನನ್ನ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು.